ಸಾಕು ಅಡ್ಡಿಲ್ಲ ಅಕ್ಕ ಗಡ್ಬಿಡಿ ಮಾಡ್ರಾತಿಲ್ಲ ಅಲ್ಲಲ್ಲ ಅದು ಇರ್ಲಿ ತೊಂದರೆ ಇಲ್ಲ ಅಕ್ಕ ಎಡ್ಸ್ ಬಿಟ್ಟು ಕೊಡ್ತೀಯ ಕಡೆ ಗಡ್ಬಿಡಿ ಮಾಡ್ರ ಕೆಲಸ ಆತಿಲ್ಲ ಹಾಯ್ ನಮಸ್ಕಾರ ರೀ ಕತೆ ಗಂಡ ಅಂತ ಆಯ್ತು ಹಾಯ್ ಮಳೆಗಾಲ ಹಗೂರ ಕೈದಾಯ್ತ ಬಂತು ಹಾಯ್ ನಮ್ಗೆ ಸುರ ಆಯ್ತು ಈಗ ಬೆನ್ನಿ ಫೋನ್ ಫೋಟೋಗ್ರಾಫರ್ 27 ಖಾಲಿ ಇದ್ರೆ 18 ಖಾಲಿ ಇದ್ರೆ 16 ಬೆಳಿಗ್ಗೆ ಬೇಗ ಬತ್ರಿ ಹಿಂಗಿನ ಸುರ ಆಯ್ತು ಈಗ ಆಯ್ತು ಅದ್ರ ಮತ್ತೆ ಈ ಪಾರ್ಟಿ ಹೋಯ್ ಬೆಳಿಗ್ಗೆ 6 ಗಂಟೆ ಫೋನ್ ಮಾಡ್ತಿದ್ರು ಅಯ್ಯೋ ಮೊದಲು ಅರ್ಜೆಂಟ್ ಒಂದು ಆಧಾರ್ ಕಾರ್ಡಿಗೆ ಒಂದು ಫೋಟೋ ಹಾಕಿ ಮರ ಬಂದು ತೆಗೀರಿ ಹೇಳಿ ಆಯ್ತಾ ಚಾ ಕುಡಿದು ಬಿಡಲಿಲ್ಲ ಹೋಯ್ ಜೋರ್ ಪೈಕನೆ ಬಂದು ಹೋಗ್ಕೊಟ್ಟು ಬಂದಾಯ್ತು ಈ ಜನ ಬಂದು ಫೋನ್ ಮಾಡ್ಕೊಂಡು ಅಯ್ಯೋ ಮರ ಕೂಡಲೇ ಬಂದು ಹೇಳಿ ಆಯ್ತಾ ತೆಗಿಲ್ ರೂಪಾಯಿ ಕಾಯಂ ಗಿರಕಿ ಈಗ ಊರು ತುಂಬ ಆಧಾರ್ ಕಾರ್ಡ್ ಹೌದಲ್ಲ ಕೆಲವ್ರು ತೆಗೆದು ಕೆಲವ್ರು ತೆಗೆದಿಲ್ಲ ಹೋಯ್ ಇವ್ರು ಹೇಳ್ರು ಅಯ್ಯೋ ದೊಡ್ಡಪ್ಪ ಮಗಲ್ಲ ಬೆಂಗಳೂರು ಬಂದಿರ್ ಮಾರ್ರೆ ನಮ್ಮ ಫ್ಯಾಮಿಲಿದ ಆಧಾರ್ ಕಾರ್ಡ್ ಮಾರ್ರೆ ಅವ ಮತ್ತೆ ಬಿಟ್ರೆ ಮತ್ತೆ ಸಿಕ್ಕುದಿಲ್ಲ ಹೇಳಿ ಆಯ್ತಾ ಬದಿಯರಾಗ್ಲಿ ಈ ಆಧಾರ್ ಕಾರ್ಡ್ ಬಂದಿತ್ತೇ ಇಲ್ಲ ಎಂತ ಮಾಡೋಂಗ್ ಗೊತ್ತಲ್ಲ ಹೋಯ್ ಮನೆಗೆ ಪಟ ತಗೋ ಬಂದಿ ಅಂತ ಅಲ್ಲಿ ಬಂದು ಇಲ್ಲಿ ಬಂದಿ ಅಂತ ಎಲ್ಲಿ ಹೋಗುದು ನಮ್ದು ಸ್ಟುಡಿಯೋ ಆಯ್ತಾ ಕರೆಂಟ್ ಒಂದ್ ಗಳಿ ಕರೆಂಟ್ ಇರತ್ತೆ ಹೋಯ್ ಎಲ್ಲ ಒಣಕಟ್ಟಿ ಮೊಡ್ಲಿ ಬಿತ್ತಂದ್ರೆ ಕರೆಂಟ್ ಪುಸ್ಕ ಅಂತ ಇಷ್ಟೊತ್ತಿಗೆ ಹೊತ್ತೆ ಹೇಳಕಿಲ್ಲ ಆಯ್ತಾ ಫೋನ್ ಮಾಡಕ್ಕೆ ನಾಳೆ ಆಯ್ತು ನಾಡ್ದು ಆಯ್ತು ಅಂತ ಹೋಯ್ ನಾವೆಂತ ಮಾಡುದು ಜನರೇಟರ್ ಹಾಕತ್ತ ಇವತ್ತಿನ ಕಾಲದಲ್ಲಿ ಈ ಫೋಟೋಗ್ರಾಫರ್ ನಮ್ಮ ಸ್ಟುಡಿಯೋದ ಒಳಗೆ ಜನರೇಟರ್ ಹಾಕೊಂಡು ಫೋಟೋ ಸ್ಟುಡಿಯೋ ಮಾಡಿ ದೇವ್ರೇ ಗತಿ ಹೋಯ್ ಎಂತ ಮಾಡುದು ಬರೀರಾಗ್ಲಿ ಏಕಣೆ ಜೂನ್ ಜುಲೈ ಆಗಸ್ಟ್ ಎಲ್ಲ ಆಯ್ತು ಆಯ್ತಾ ಆಯ್ತಾ ಕಳೆದ ತಿಂಗಳಿಂದ ಆಲ್ಬಮ್ ಪಾರ್ಟಿ 9,000 ಕುಡುಕಿದ್ ಫೋನ್ ಮಾಡಿದ್ವಿ 4 ತಿಂಗಳಾಯ್ತಲ್ಲ ಮದುವೆ ಆಗಿ ಹೇಳಿ ಇಲ್ಲ ನಾನು ರಾಜಸ್ಥಾನಕ್ಕೆ ಹೋಗಿದ್ದೆ ಬಾವನ ಹೋಟ್ಲಿಗೆ ಇದ್ದೆ ನಾ ತಮ್ಮನ ಕೆಲ ಕೊಡ್ತೇನೆ ಹೇಳಿದ ಎಲ್ಲಿ ತಮ್ಮನಿಗೆ ಕೊಡೋದು ತಮ್ಮನಿಗೆ ಫೋನ್ ಮಾಡಿ ಸ್ವಿಚ್ ಆಫ್ 27 ನಂಬರ್ ಇತ್ತು ತಮ್ಮ ಹತ್ರ 4-5 ನಂಬರ್ ಕೊಟ್ಟಿದ್ದು ಕಡೆಕಂತ 27 ನಂಬರ್ ಇತ್ತು ಎಂತ ಮಾಡೋಗಿತ್ತ ಕೇಮಕ್ಕಿಲ್ಲ ಮಾತೇ ಇಲ್ಲ ಹೋಯ್ ಸ್ಟುಡಿಯೋ ಉಂಟು ಒಳ್ಳೆ ಶಿಸ್ತಾಗಿತ್ತು ಯಾವ ತಲೆ ಬಿಚ್ಚ ಜಾಗ ತಗೊಂಡಿದ್ದ ಮರ ಮನೆ ಕಟ್ಟಿದ 80 ಲಕ್ಷ ಮನೆ ಕಟ್ಟಿದ್ದೆ ಒಳ್ಳೆ ಗಡ್ಜಾಯ್ತಂದ್ರೆ ಹೋಯ್ ನಾವು ಸಾಲ ಮಾಡಿದ ಯಾರಿಗೆ ಗೊತ್ತಿತ್ತ ಯಾರಿಗೆ ಗೊತ್ತಿಲ್ಲ ಎಂತ ಮಾಡುದು ಮತ್ತೆಂತ ಗೊತ್ತಿ ಈ ಫೀಲ್ಡಿಗೆ ಬಪ್ಪರ್ ಯಾರು ಇಲ್ದೆ ಹುಡುಗ್ರ ಮಕ್ಳು ಮೊನ್ನೆ ಹಬ್ಬ ಇಂದ ಹೋಯ್ 2-3 ಪಟ ತೆಗ್ದ ಕೂಡಲೇ ಅವನಿಗೆ ಒಂದು ಹೊಸ ಲವ್ ಶುರು ಆಯ್ತು ಹೋಯ್ ಸ್ಟುಡಿಯೋಕ್ಕೆ ಆಯ್ತು ಮಾಡಿದ ಫೋನ್ ಮಾಡಿ ಇತ್ತಿಲ್ಲ ಇಲ್ಲ ನಾನು ಬೆಂಗಳೂರಿಗೆ ಹೋಗ್ತಿ ಬಾವನ್ ಬೇಕ್ರಿ ಇತ್ತು ಅಲ್ಲಿ ಹೋಗ್ತೆ ಅಂತ ಎಂತ ಮಾಡುದು ಈ ನಮ್ನೆ ಆಯ್ತು ಈಗ ನಮ್ಮ ಫೋಟೋಗ್ರಾಫರ್ ಸ್ಟುಡಿಯೋ ವ್ಯಾಪಾರ ಹೋಯ್ ಕಾಣಿಸ್ತಿಲ್ವಲ್ಲ ಚೂಟು ಪಟ್ಟ ನಮಸ್ಕಾರ ನಮಸ್ಕಾರ ನೀವು ಯಾರನ್ನೋ ಹುಡುಕ್ತಾ ಇರೋ ಆಗಿದೆಯಲ್ಲ ಸ್ವಲ್ಪ ಕೆಲಸ ಇದೆ ಹುಡುಕ್ತಾ ಇದ್ದೀನಿ ಸಾರಿ ಬನ್ನಿ ಇಬ್ರು ಸೇರಿ ಹುಡುಕನ ಖಂಡಿತವಾಗ್ಲೂ ನನ್ನ ಹೆಂಡತಿ ಸಿಕ್ಕ ನಿನ್ನ ಹೆಂಡತಿನ ಎಸ್ ಮೈ ವೈಫ್ ನನ್ನ ಅರ್ಧಾಂಗಿ ನಾ ಭಾರ್ಯ ಯಾವ ಭಾಷೆಯಲ್ಲಿ ಹೇಳಿದ್ರು ಅರ್ಥ ಒಂದೇನೆಯಾ ನನಗೆ ಗೊತ್ತು ಸರ್ ನಿಮಗೆ ಕೋಪ ಬಂದಿದೆ ಸರ್ ನನಗಿರೋದು ಒಬ್ಳೆ ಹೆಂಡತಿ ಸರ್ ನಮಗೆಲ್ಲ ಏನು 10 ಜನ ಇರ್ತಾರ ಇರ್ಬೋದು ಸರ್ ನನಗೆ ಗೊತ್ತಿಲ್ಲ ಸರ್ ನನ್ನ ಹೆಂಡತಿ ತುಂಬಾ ತುಂಬಾ ಸುಂದರವಾಗಿದ್ದಾಳೆ ಸರ್ ಜಸ್ಟ್ ಈಗ ತಾನೇ ಇಲ್ಲೇ ಎಲ್ಲ ಆಯ್ಕೊಂಡು ನಿಂತಿದ್ಲು ಕಾಣ್ತಾ ಇಲ್ಲ ಇಲ್ಲೇನು ಇರ್ಬೋದಾ ಚಿನ್ನ ತೆಗಿ ಸರ್ ಬಂಗಾರ ಚಿನ್ನು ಹಲೋ 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 ಒಂದು ನಿಮಿಷ ಬನ್ನಿ ಇಲ್ಲಿ ಅಲ್ಲ ನಿಮ್ಮ ಹೆಂಡತಿಯನ್ನು ನನ್ನ ಟೈರ್ ಟ್ಯೂಬ್ ಸಂದಿಲ್ಲ ತುರ್ಕೊಂಡಿರ್ತಾಳೆ ಸರ್ ಅವಳು ತುಂಬಾ ಸ್ಲಿಮ್ ಸರ್ ಎಲ್ಲಂದ್ರಲ್ಲಿ ಅಡ್ಜಸ್ಟ್ ಆಗ್ಬಿಡ್ತಾಳೆ ವಯಸ್ಸು 18 ಹೆಸರು ಮಾಯಾ ಅಂತ ಸ್ವಲ್ಪ ಹುಡುಕೊಡ್ತೀರಾ ಸರ್
ನಿನ್ ಹೆಂಡತಿನ ಹುಡ್ಕೊಡೋದೆಲ್ಲ ಓಕೆನಪ್ಪ, ಆದ್ರೆ ಅವಳು ಹೆಂಗಿದ್ದಾಳೋ ಏನ್ ಕತೆನೋ ಯಾರಿಗ್ ಗೊತ್ತು? ಅದೇ ಗುಡ್ ಕ್ವಶನ್, ಇಂಟೆಲಿಜೆಂಟ್ ಸರ್ ನೀವು. ಸರ್ ಇವಳೆ ನನ್ನ ಹೆಂಡತಿ. ಚೆನ್ನಾಗಿದ್ದಾಳೆ. ಇವಳು ನಿನ್ ಹೆಂಡ್ತಿನ? ಅಯ್ಯೋ ಇವಳು ರಮ್ಯಾ ಕಣಯ್ಯ, ರಮ್ಯಾ. ರಮ್ಯಾ ಅವಳೆ ಅವಳು. ರಮ್ಯಾ ಯಾರು ಅಂತ ಗೊತ್ತಿಲ್ಲದೆ ಹೋದ್ರೆ ಎಲ್ಲಾರು ಹೋಗಿ ಸತ್ತೋಗ್ಬಿಡಯ್ಯ. ರಮ್ಯಾ ರಮ್ಯಾ ಕರ್ನಾಟಕದ ಮೆಗಾ ಹೀರೋಯಿನ್. ಸರ್ ಜೋಕೆಲ್ಲ ಮಾಡ್ಬೇಡಿ ಸರ್. ಹಾ. ನನ್ನ ಹೆಂಡತಿ ಹೀರೋಯಿನ್ ಆಗಕ್ಕೆ ಹೆಂಗ್ ಸಾಧ್ಯ ಸರ್? ರಮ್ಯಾ ಹೆಂಗೆ ನಿನ್ ಹೆಂಡ್ತಿ ಆಗ್ತಾಳ? ಸರ್ 3 ಗಂಟೆ ಹಾಕಿ ಫೈರ್ ಪಕ್ಕದಲ್ಲಿ 7 ಸಲ ನಡೆದಿದ್ದೀನಿ. ನನ್ನ ಸ್ವೀಟೆಸ್ಟ್ ಹೆಂಡತಿ ಮಾಯಾ ಸರ್ ಇವಳು. ನನಗೆ ಕನ್ಫರ್ಮ್ ಆಗೋಯ್ತು, ಏನು ನೀನ್ ಲೂಸ್ ಮೆಂಟಲ್ ನನ್ ಮಗ ಅಂತ. ಯೋ ರಮ್ಯಾ ಕಣಯ್ಯ. ಸರ್ ಮಾಯಾ ಸರ್. ಅಯ್ಯ ರಮ್ಯಾ ರೇ. ಸರ್ ಮಾಯಾ ಸರ್. ಹೀರೋಯಿನ್ ರಮ್ಯಾ ರೇ ಇವಳು. ರೇ ಮಾಯಾ ರೇ. ರೇ ರಮ್ಯಾ ರೇ ಕಣ್ಕಣಲ್ ನೋಡ್ರಿ ನಿಮ್ಗೆ. ಸರಿ ಒಂದ್ ಕೆಲಸ ಮಾಡಿ, ಏನು? ನನ್ನ ರಮ್ಯ ಹತ್ರ ಕರ್ಕೊಂಡೋಗಿ ನಿಲ್ಸಿ. ಇವಳೇ ನನ್ನ ಹೆಂಡತಿ ಮಾಯಾ ಅಂತ ನಾನ್ ಪ್ರೂವ್ ಮಾಡ್ತೀನಿ. ನಾನ್ ನಿನ್ ಕಣ್ಣಿಗೆ ಹೆಂಗಪ್ಪ ಕಾಣ್ತೀನಿ? ಯೋ ನಾನು ರಮ್ಯಾ ಫ್ಯಾನು. ಲೆಟರ್ ಬರ್ದಿದ್ದೀನಿ, SMS ಮಾಡಿದ್ದೀನಿ, ಫೋನ್ ಕಾಲು ಟ್ರೈ ಮಾಡಿದ್ದೀನಿ. ಇಷ್ಟ ಯಾಕೆ? ಒಂದೇ ಒಂದು ಆಟೋಗ್ರಾಫ್ಗೋಸ್ಕರ ಅವ್ರ ಮನೆ ಮುಂದೆ ಬೆಳಿಗ್ಗಿಂದ ರಾತ್ರಿ ತನಕ ನಾಯಿ ತರ ಕಾದಿದ್ದೀನಿ. ಅವ್ರ ನಾಯಿ ಕೈಲಿ ಕಚ್ಚಿಸ್ಕೊಂಡ್ ಬಂದಿದ್ದೀನಿ ಹೊರತು ಆಟೋಗ್ರಾಫ್ ಮಾತ್ರ ಇನ್ನೂ ಸಿಕ್ಕಿಲ್ಲ. ಅಂತದ್ರಲ್ಲಿ ನಿನ್ನ ರಮ್ಯಾ ಮೇಡಮ್ ಮನೆ ಮುಂದೆ ಕರ್ಕೊಂಡು ಹೋಗಿ ನಿಲ್ಸಿದ ತಕ್ಷಣ 5 ನಿಮಿಷದಲ್ಲಿ ಮಾಯಾ ಅಂತ ಪ್ರೂವ್ ಮಾಡ್ಬಿಡ್ತೀಯಾ? Sure. ಹೆಂಗಪ್ಪ? ಸರ್ ಹಾ. ಮಾಯನ್ನ ಕರ್ಕೊಂಡ್ ಬಂದು ನಿಮ್ ಮುಂದೆ ನಿಲ್ಲಿಸ್ತೀನಿ. ಓಹೋ. ಇವಳೇ ನನ್ನ ಹೆಂಡತಿ ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಹಾ. ಚಾಲೆಂಜ್. ಚಾಲೆಂಜ್. ಹಾ. ನಾವು ನಿಮಗಿಂತ ಎಕ್ಸ್ಟ್ರಾ ಚಾಲೆಂಜ್. ಚಾಲೆಂಜ್. ಹಲೋ, ಹಾ ಹೇಳಿ. ಹಾ ಅದು 160 ಪಟ ಆಗಿತ್ತು. ಅದು 160 ಪಟ, ಒಟ್ಟು 320. ಅದ್ರ ಅರ್ಧ ಬೇಡ ಅಂತ ಹೇಳಿ ನಿಮ್ಮ ಭಾವ ಅರ್ಧ ಬೇಡ ಅಂತ ಹೇಳಿದ್ರು. ಶಿವಮೊಗ್ಗನ ಫೋನ್ ಮಾಡಿರು. 160 ಆಯ್ತು. ಅಲ್ಲ ಆಲ್ಬಮ್ ರೆಡಿ ಮಾಡಿ 3 ದಿನ ಆಯ್ತು, 4 ದಿವಸ ಮೇಲೆ ಆಯ್ತಲ್ಲ ಮರ್ರೆ. ಹೌದು, ಇವತ್ತು ಬತ್ತು ನಾಳೆ ಬತ್ತೆ ಅಂತಿದ್ರು ಅವ್ರು. ನಾವು ಫೋನ್ ಮಾಡಿದ್ರು ಒಂದ್ಸಲ ಫೋನ್ ಎತ್ತು, ಒಂದ್ಸಲ ಫೋನ್ ಎತ್ತು ಇಲ್ಲ. ಬನ್ನಿ 4 ಗಂಟೆ ಮೇಲೆ ಬತ್ರಿ. 4 ಗಂಟೆಗೆ ನಂಗೊಂದು ಮನೆ ಹೋಗ್ಲಿತ್ತು, ಪಟಕ್ ಹೋಗ್ಗಿತ್ತು. ಬನ್ನಿ. ಕಾಮ ಎಂತ ಕಾಮ, ಫೋನಲ್ಲಿ ಚರ್ಚೆ ಮಾಡ್ತಾ ಕೂತ್ಕೊಂಬೇಡ. ಆಯ್ತು ಡಿಲ್ಲಿ. ಅಲ್ಲ ಮಾರ, ನಿಮ್ಮ ಮನೆ ನಾವೇ ಅಲ್ಲ ಕಾಯಂ ಪಟ ತೆಗೋದು. ಅಕ್ಕಂದು ತಮ್ಮಂದು ಭಾಸ್ಕರನ್ ಮದ್ದಿದಂಗೆ ತಂಗಿ ಸ್ವರಾಜಂದು ಮತ್ತೆಂತ. ಆಯ್ತು ಬನ್ನಿ ರೆಡಿ ಮಾಡ್ತೆ ಅಕ್ಕ. ಆಯ್ತು ಮತ್ತು ವಾಯ್ ಪಾರ್ಟಿ ಎಂತ ಹೇಳಕ್ಕಿಲ್ದಿ. 4 ಮಾತಾಡೋ ಜಾಸ್ತಿ ಆಯ್ತು, 4 ಮಾತಾಡೋ ಕಮ್ಮಿ ಆಯ್ತು ವಾಯ್. ನಮ್ಮ ಸಮಸ್ಯೆ ಗೊತ್ತಾಗ್ತಿಲ್ಲ ಇವ್ರಿಗೆ. ಆಯ್ತಾ, ಕರೆಂಟ್ ಸಮಸ್ಯೆ ಕಾಣಿ, ಕಂಪ್ಯೂಟರ್ ಕಾಣಿ ವಾಯ್. ಎಂತ ಮಾಡುದು? ಕಂಪ್ಯೂಟರ್ ಮೇಲೆ ಕೂತ್ಬೇಕು ನಾವು. ಆಯ್ತಾ, ಕೂತು ಅರ್ಧ ಒಂದು ಗಂಟೆ ಕಣ್ಕೊಂಡು ನಮ್ ಕಣ್ಣು ಸುರತ್ತು ವಾಯ್. ಅದು ಮರ್ಕುರಿ ಹೌದಲ್ಲ, ತಲೆ ಬಿಸಿ ಆಯ್ತು. ಕೆಲಸ ಪೂರ ಅದ್ರಲ್ಲ ಹಾಪುದು. ಈಗ ಮುಂಚಿನ ಕಂಡು ಕೈಯ ಬರೋದು, ತಿರ್ಸೋದು, ಬಾಯಲ್ಲಿ ಒರ್ಸೋಕೆ ಎಂತ ಇಲ್ಲ ವಾಯ್. ಅದ್ರಲ್ಲ ಮಾಡುದು. ಎಂತ ಮಾಡುದು? ಆಯ್ತಾ, ಈ ಒಂದೊಂದ್ಸಲ ಮರ್ರೆ ತಲೆ ಬಿಸಿ ಆಗಿವತ್ತು. ನಾವು ಕಲ್ತ್ಕೊಂಡಿತ್ತು ದೇವ್ರ ನಮ್ಗೇನು ತಲೆ ಬಿಸಿ ಇಲ್ಲ ವಾಯ್. ಒದ್ದಾಟ ಮಾಡ್ದಿಂದ ಸುಮ್ಮನೆ ಕೂತ್ಕೊಂಡಾಗ್ತಲ್ಲ. ನಾವೀಗ ಬೆಳಗಿನ ಸಾಯಂಕಾಲ ಒದ್ದಾಟ ಮಾಡಿ ಪಾರ್ಟಿ ಸಂಧಾನ ಮಾಡಿ ಅಲ್ಲಿ ಹೋಗಿ ಪಾರ್ಟಿ ಏನಿಲ್ಲ ವಾಯ್. ಬೆಳಗ್ಗೆ ಮುಂಚೆ 6 ಗಂಟೆ ಬಂದಿ ಅಂತ ಆಯ್ತಾ, ದಿಬ್ಬಣ ಹೊಡುತ್ತಿ 8:30 9 ನಮ್ಮ ಹತ್ರ ಮಧ್ಯರಾತ್ರಿ 12 ಗಂಟೆ ಫೋನ್. ಅಯ್ಯೋ ಫೋಟೋಗ್ರಾಫರ್ ನೀವು ಬೆಳಿಗ್ಗೆ ಬೇಗ ಬನ್ನಿ, ಎಲ್ಲ ಒಟ್ಟಿಗೆ ಬೇಗ ದಿಬ್ಬಣ ಹೊಡೋದು. 7 ಗಂಟೆ ಹೊಡ್ಸ್ತಂತ್ರ ವಾಯ್. ಆಯ್ತಾ, 8:30 ಗಂಟೆವರೆಗೆ ಉಪ್ಪಿಟ್ಟವರೆಗೆ ಚಾ ತಿಂಡಿ ಆತಿಲ್ಲ ಇವರು. ಬಂದ್ರೆ ಪೂರಿ ಇಡ್ಲಿ ವಡೆ ಪೂರಿ ಕೊಡ್ತೆ ಕೂತ್ಕೊಂತ್ರ ವಾಯ್. ಆಯ್ತಾ, ನಾವಿಲ್ಲಿಗ ಮದುಮಗನ್ ರೆಡಿ ಮಾಡ್ಕೊಂಡು ತೆಂಗಿನ ಮರ ಬಿಡಕ್ಕೆ ಹಾಕೊಂಡು ಬಾ ಮರ ಹೇಳ ಮದುಮಗ ಮುಂಚೆ ಹೊಸು ಹೊತ್ತು ಕೂಡಲೇ 2 ಬನ್ಸ್ ತಿಂಕ ಬತ್ತೆ ಅಂತ ವಾಯ್. ಆಯ್ತಾ, ಗಂಟೆ ಗಟ್ಲಿ ಕಡೆ ಎಂತ ಇಲ್ಲ. ಕಡೆ 2 ಗಂಟೆಗೆ ಹೋಯ್ತಾ. ಫೋಟೋಗ್ರಾಫರ್ ಬೇಗ ಬಂದ್ರೆ ನಾವು ಬೇಗ ದಿಬ್ಬಣ ಹೊಡ್ತಿತ್ತು ಮರ. ಫೋಟೋಗ್ರಾಫರ್ ತಡ ಆಯ್ತು ಹೇಳಿ ವಾಯ್. ಮಂದಂಗ್ ಕಡೆ ಹರ್ಷಮಣಿ ಹೇಳಿ. ಹೌದೌದು 4 ಗಂಟೆ ಇದ್ದೆ. 4 ಗಂಟೆ ಬತ್ತೆ ಅಕ್ಕ. ಗೊತ್ತಾಯ್ತು. ಅಲ್ಲ ಅದು ಗೋವಿಂದ ಪೂಜಾರಿ ಮನೆ ಕೆಳಗಲ್ದ, ಹಳ್ಳಿ ಕಟ್ಟಿ ಕೆಳಗೆ ಲಾಸ್ಟ್ ಮನೆ. ಅದು ಹುಡುಕುತ್ತ ಮನೆ ಹಿಂದೆ. ಆಯ್ತು ನಂಗೋಯ್ತು. ಸತ್ಯಗತಿ ಪೂಜೆ ನಾನು ತೆಗೆದು ಪಡ. ಬಂದೆ ಅಕ್ಕ ಕೂಡಲೇ ಬತ್ತೆ ಅಕ್ಕ. ಮತ್ತೆ ಗಣಿ ಹಾಯ್ ಹಿಂಗೆ ಫೋನ್ ಬತ್ತೇ ಇರುತ್ತೆ, ಎಂತ ಮಾಡೋಕಿಲ್ದೆ. ಆಯ್ತಾ, ಮತ್ತೆಂತ ಹೋಯ್ತು ಹಾಯ್. ಮದುವೆ ಮಲ್ಲ ಪಟತಕ ವಿಷಯ ಅಂತ ಇದ್ವಿ ಕೆಲವರು. ಒಂದೊಂದು ಪಟಕ ಒಬ್ರು 10 ಇದ್ಕಂತ್ರ ಹಾಯ್. 10 ಸಲ. ಒಂದ್ಸಲ ಬಾವನೊಟ್ಟಿಗೆ, ಬಾವನ್ ತಮ್ಮನೊಟ್ಟಿಗೆ, ಬಾವನ್ ತಂಗಿ ಒಟ್ಟಿಗೆ, ಬಾವನ ಅಜ್ಜನೊಟ್ಟಿಗೆ, ಚಿಕ್ಕಪ್ಪನೊಟ್ಟಿಗೆ ಒಂದು 50 ಪಟ ಒಬ್ಬರದೇ ಇರತ್ತೆ. ಆಯ್ತಾ, ಎಂತ ಮಾಡುದು? ಮತ್ತೆಂತ ಹೋಯ್ತು ನಿಮ್ಗೆ? ಗಡಿಬೇಡಿ ಜಾಸ್ತಿ.
ದಾರೆ ಆಯ್ತಂಗ್ ಗೊತ್ತಾಗ್ಬೇಕು ಸಾಕತ್ತು ನಮಗೊಂದು ತಾಳಿ ಕಟ್ಕೊಂಡ್ ಪಡತೇಕ ನಮ್ ಸಾಕ್ಬೇಕತ್ತೆ 50 ಜನ ಮುತ್ತಿಗೆ ಹಾಕುದು ಆಯ್ತು ಅಕ್ಷತೆ ಕಾಳು ಹಾಕೋಕೆ ಗಡಿಬಿಡಿ ಹಾಯ್ ಹೋಮ ತಾಟ ಹಾಕಿ ಹಾಕೊಂಡು ಸ್ಪರ್ಸೋತಿಲ್ಲ ಜನ ಬಂದಾಯ್ತು 20-30 ಜನ ಒಂದ್ಸಲ ನಿಂತಾಯ್ತು ಹಾಯ್ ಯಾವ್ದು ಎಕ್ಸ್ಪ್ರೆಸ್ ಬಸ್ಸಿ ಹದ್ದಂಗೆ ಇತ್ತಲ್ಲ ಪಡತೆಗಕ್ಕೆ ಎಂತ ಮಾಡುದು ನಮ್ಮ ಕಾಲ ಸೆಟ್ಟಿಂಗ್ ಸಿಗತ್ತು ಹಾಯ್ ಈಚಿ ಬನ್ನಿ ಆಚಿ ಬನ್ನಿ 4 ಜನ ಈಚೆ ಇತ್ಕೊಳ್ಳಿ ಈಚಿ ಸ್ವಲ್ಪ ತಾಕ್ಸಿ ಈಚಿ ಬನ್ನಿ ಹೇಳಿ ಕೆಲವರಿಗೆ ಭಾಷೆ ಅರ್ಥ ಆಗ್ತಿಲ್ಲ ಹಾಯ್ ಬಾಯಿಗೊಂದು ಬೀಡ ಹಾಕಿಂತ್ಕಂತಾರೆ ಮೊನ್ನೆ ಪಾರ್ಟಿ ಹಂಗೆ ಬ್ರಹ್ಮ ಅವ್ರದ್ದು ಸ್ವಲ್ಪ ಪೆಗ್ಗಾಗಿರೋರು ತೂ ಸೈಡ್ ಬನ್ನಿ ಮರ ಮದ್ಮಗ ಬದಿ ನಿಂತ್ಕೊಳ್ಳಿ ಅಂದೆ ಅವ್ರು ಇತ್ತೇ ಇಲ್ಲ ಹಿಂಗಂತ ರಾಯ್ ಅವ್ರು ಸೆಟ್ ಮಗ ನಮ್ 4 ಗಂಟೆ ಬೇಕಾಯ್ತು ನಾವ್ ಹೇಳಕ್ಕಿತ್ತ ಮರ ಕುಡ್ಕ ಬಂದಿರಿ ಹೇಳಿ ಆಯ್ತಾ ಪಾರ್ಟಿ ಅಂತೆಲ್ಲ ಮದ್ಮಗ ಬೇಬೆ ತೆಗಿರಿ ಪರವಾಗಿಲ್ಲ 5 ಜನ ಬೇಬೆ ತೆಗಿರಿ ಅಂತ ಬೇಬೆ ತೆಗಿ ಹೇಳೋದು ಹಂಗೆ ಹಾಯ್ ಸೊ ಗಡ್ಬಿಡಿ ಮಾಡಬೇಡಿ ಅಂದವ್ರು ಬಾವ ಬಂದ್ಕೊಂಡು ಏನೇ ಫೋಟೋಗ್ರಾಫರ್ ಗಡ್ಬಿಡಿ ಮಾಡ್ಕೊಂಬೇಡಿ ನಮ್ ಗ್ರೂಪ್ ಸೆಟ್ ಇತ್ತ ನಮ್ಮ ಫ್ರೆಂಡ್ ಬಂದ್ರೆ ಏನೇ ಬೊಂಬೈಯಿಂದ ನರಸಿಂಹ ಬಂದಿರು ಅವ್ರ ಫೋಟೋ ತೆಗಿ ಭಾಸ್ಕರಣ್ಣ ಬಂದಿರು ಆಯ್ತಾ ಗಡ್ಬಿಡಿ ಮಾಡ್ಕೊಂಬೇಡಿ ಅಂದ್ ಹಾಯ್ ಒಟ್ಟಾರೆ ಇತ್ತೇ ಇಲ್ಲ ಮಾರ ನಮ್ಗೆ ಈ ಫೋಟೋಗ್ರಾಫರ್ ಒಳಗೆ ಒಂದೊಂದ್ಸಲ ಬೇಗರು ಬಂದು ಸಾಕಿ ಹಿಡ್ದು ಹಾಯ್ ಮನೆ ಮುಂದೆ ಯಾಕೆ ಇಷ್ಟ ಜನ ಅಯ್ಯೋ ಅಪ್ಪ ಯಾಕಪ್ಪ ನಾನು ಒಬ್ಬನೇ ಬಿಟ್ಟು ಹೋದೆ ಅಪ್ಪ ಇಲ್ಲೇನ್ ಮಾಡ್ತಾವ ನೀನು ಅಪ್ಪ ಇಷ್ಟು ಬೇಗ ಟಿಕೆಟ್ ತಗೊಂಡು ಹೋಗ್ಬಿಟ್ಯಾ ಏನೋ ಇದು ನಮ್ಮನೆ ಮುಂದೆ ಕೂತ್ಕೊಂಡು ಏನೋ ಮಾಡ್ತಾ ಇದ್ಯಾ ಏನೋ ಇದಲ್ಲ ಸರ್ ಬಂದ್ರ ಸರ್ ನಮ್ಮಪ್ಪ ನನ್ನ ಬಿಟ್ಟು ಹೋಗ್ಬಿಟ್ರಿ ಸರ್ ನನ್ನ ಅನಾಥನ ಮಾಡ್ಬಿಟ್ರಿ ಸರ್ ನನಗಿದ್ದಿದ್ದು ಒಬ್ಬನೇ ಒಬ್ಬ ಅಪ್ಪ ಸರ್ ನಮಗೆಲ್ಲ ಏನ್ 10 ಜನ ಅಪ್ಪಂದಿರ್ತಾರ ಯಾರೋ ನಿಮ್ಮಪ್ಪ ಸರ್ ನಮ್ಮಪ್ಪ ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ ಯಾವನಿಗೆ ಗೊತ್ತು ಒಂದೇ ಒಂದ್ಸಲ ನೋಡಿ ಸರ್ ನಿಮ್ ಜನ್ಮ ಪಾವನ ಆಗುತ್ತೆ ನಮ್ಮಪ್ಪ ನನ್ನ ಬಿಟ್ಟು ಹೋಗ್ಬಿಟ್ಟು ಒಬ್ಬಂಟಿ ಮಾಡ್ಬಿಟ್ರಿ ಸರ್ ಹಲೋ ನೀನ್ ಹೆಂಗಪ್ಪ ಒಬ್ಬಂಟಿಗೆ ನಾವ್ ಬಿಡ್ತೀಯಾ ನಿನ್ ಹೆಂಡತಿ ಮಾಯಾ ಇದ್ದಾಳೆ ಮಾಯಾ ಮಹಲ್ ಇದೆ ನಿನ್ನ ಪ್ರೀತಿಯ 2 ಮಕ್ಕಳು ನನ್ನ ಮುನ್ನ ಇದ್ದಾರೆ ಅದೆಂಗಪ್ಪ ಒಬ್ಬಂಟಿಗೆ ನಾವ್ ಬಿಡ್ತೀಯಾ ಏನೇ ಆದ್ರೂ ಅಪ್ಪ ಇಲ್ವಲ್ಲ ಸರ್ ನಮ್ಮಪ್ಪ ನನ್ನ ಎಷ್ಟು ಪ್ರೀತಿಯಿಂದ ಸಾಕಿದ್ರಿ ಗೊತ್ತಾ ಸರ್ ಅದಕ್ಕಾದ್ರೂ ಒಂದ್ಸಲ ಫೇಸ್ ನೋಡಿ ಸರ್ ನಾನ್ ನೋಡಲ್ಲ ಯೋ ಯಾಕೆ ಸರ್ ಯಾಕ ರಜನಿಕಾಂತ್ ಅಮಿತಾಬ್ ಬಚ್ಚನ್ ಫೋಟೋ ತೋರಿಸ್ಬಿಟ್ಟು ಇವ್ರೇ ನಮ್ಮ ಅಪ್ಪ ಅಂತ್ಯ ಅದನ್ನೆಲ್ಲ ನಂಬಕ್ ನಾನ್ ರೆಡಿ ಇಲ್ಲ ಹೋಗಯ್ಯೋ ಸರ್ ನಮ್ಮ ಅಪ್ಪನಿಗೆ ಅಷ್ಟೆಲ್ಲ ವಯಸ್ಸಾಗಿರ್ಲಿಲ್ಲ ಸರ್ ಚಿಕ್ಕ ವಯಸ್ಸಲ್ಲಿ ಎಂಗೇಜ್ ಆಗ್ಬಿಟ್ರು ಜಾಸ್ತಿ ಅಂದ್ರೆ 35 ವರ್ಷ ಸರ್ 35 ವರ್ಷನಾ ನಿಮ್ಮ ಅಪ್ಪನಿಗೆ 35 ಅಂದ್ರೆ ನಿನಗೆ ಬರೀ 6 ವರ್ಷ ನಿನ್ನ ನನ್ನ ಮುನ್ನಗೆ ಬರೀ 6 ದಿವಸನಾ ನನ್ನ ಕಿವಿಲೇನು ಏನಾದ್ರೂ ಇಟ್ಕೊಂಡಿದ್ದೀನ ಹೋಗಲು ದಯವಿಟ್ಟು ಒಂದ್ಸಲ ನಮ್ಮ ಅಪ್ಪ ನೋಡಿ ಸರ್ ಆಗಲ್ಲ ಕಣ ಸರ್ ದಯವಿಟ್ಟು ಒಂದ್ಸಲ ಬಂದು ನೋಡಿ ಸರ್ ನಾನ್ ನೋಡಲ್ಲ ಬಿಡಲೆ ಏನ್ ಸರ್ ನೀವು ನಮ್ಮ ಅಪ್ಪನೇ ನೋಡಲ್ಲ ಅಂತೀರಾ ಬನ್ನಿ ಸರ್ ನೋಡಿ ಸರ್ ಇವ್ರೇ ನಮ್ಮಪ್ಪ ನಮ್ಮಪ್ಪ ನನ್ನ ಅಪ್ಪನೇ ಬಿಟ್ಟು ಹೋಗ್ಬಿಟ್ರಿ ಸರ್ ನಾನ್ ಸತ್ತೋಗ್ಬಿಟ್ಟೆ ಅಯ್ಯಯ್ಯ ಅಯ್ಯಯ್ಯೋ ನಾನ್ ಸತ್ತಾಗ್ಬಿಟ್ನಲ್ಲಪ್ಪ ನಾನ್ ಸತ್ತಾಗ್ಬಿಟ್ಟೆ ನಾನ್ ಸತ್ತೋಗ್ಬಿಟ್ಟೆ ನಾನ್ ಸತ್ತೋಗಿದ್ದೀನಪ್ಪ ಅಲ್ಲ ಕೃಷ್ಣ ಆ ಚಿಂಪಾಂಜಿ ನನ್ನ ಮಗ ಬಟ್ಟೆ ಎಲ್ಲ ಹರ್ಕೊಂಡು ಒಳ್ಳೆ ಅಂದಿ ನಾಯಿ ತರ ಆಗ್ಬಿಟ್ಟು ಇನ್ನು ಹುಚ್ಚಾಸ್ಪತ್ರೆಗೆ ಹೋಗೋದೊಂದೇ ಬಾಕಿ ಯಾವುದೇ ಕಾರಣಕ್ಕೂ ನಿಮ್ ಪರ್ಮಿಷನ್ ಸಹವಾಸಕ್ಕೆ ಬರಲ್ಲ ಓಕೆ ನಮಸ್ಕಾರ ಸಂದೀಪ್ರಲ್ಲ ಆಗ ನಿಮ್ಮ ಆಲ್ಬಮ್ ಆಯ್ತು
19 ಹೌದು ಹತ್ತು ಆಗಿತ್ತು. ಅದು 22 ನಾಳೆ ಕೊಡ್ತೆ ಅಕ್ಕ. ಅಲ್ಲ ಕೆಲಸ ಮಾಡಿದ್ವಿ, ನಾಳೆ ಒಟ್ಟಿಗೆ ಬಂದು 7 ಆಲ್ಬಮ್ ಒಟ್ಟಕೋಲಕ್ಕಲ್ದ. ಅದು ಒಟ್ಟಿಗೆ 148 ಪಟ ಆಗಿತ್ತು, 148 ಮತ್ತೊಂದು 135 ಎಂಗೇಜ್ಮೆಂಟ್ ಇದೆ ಅಕ್ಕ. ಅಡ್ಡಿಲ್ಲ ಅಕ್ಕ ಅದನ್ನ ತಗಂತ ಅಡ್ಡಿಲ್ಲ, ಕೊಟ್ಟು ಕಳ್ಸಿ ಅಡ್ಡಿಲ್ಲ ಅಕ್ಕ. ಅದು ಅಕ್ಕನ ಮಗನ ಕೊಟ್ಟು ಕಳಿಸಿ, ನಾ ಸ್ಟುಡಿಯೋಗೆ ಇರುತ್ತೆ ಅಕ್ಕ. ಆಯ್ತು ಅಡ್ಡಿಲ್ಲ ಅಕ್ಕ, ಒಂಚೂರು ಗಡ್ಬಿಡಿ ಯಾವ್ದು ಸ್ಟಾರ್ಟ್ ಆಯ್ತು ಅಷ್ಟೇ ಅಲ್ಲ. ಹೌದು ಅಕ್ಕ, ಆಯ್ತು ಇರ್ತೆ. ಆಯ್ತು ಓಕೆ. ಮತ್ತು ಹಾಯ್ ದೊಡ್ಡ ರಗಳೆ ಅಂತ ಹೋಯ್ತೆ, ಆರ್ಡ್ರ್ ಗಿಡ್ರ್ ಕೊಡಕ್ಕೆಲ್ಲ ಅಡ್ಡಿಲ್ಲ ಹಾಯ್. ಕಡೆ ಆಲ್ಬಮ್ ತಗೋಬಿಟ್ಟು ನಾವು 50 ಫೋನ್ ಮಾಡ್ಕೆ ರೆಡಿ ಆಯ್ತಾನೆ ಹೇಳ್ರಿ, ಇತ್ತೇ ಇಲ್ಲ ಮನೆಯವ್ರಿಗೆ ಫೋನ್ ಮಾಡ್ರೆ, ಅಯ್ಯೋ ಮಗ ನಿನ್ನೆ ರಾತ್ರಿಗೆ ಬೆಂಗಳೂರಿಗೆ ಹೋಯ್ದ ಹೆಂಡ್ತಿಂಗ್ ಕರ್ಕೊಂಡು, ಸಾಯಂಕಾಲ ಫೋನ್ ಮಾಡ್ತಾ ಹೇಳ್ತೆ ಅಂತ ಹಾಯ್ ಮನೆಯವ್ರು. ಆಯ್ತಾ ಅವ ಕೂಡ ತಗೊಂಡು ಹೊರಟಿಲ್ಲ ಹಾಯ್, ತಗೊಂಡು ಹೋಗ್ಲಿ ಇತ್ತೇ ಇಲ್ಲ ಆಲ್ಬಮ್ ನಾವೇ ಕಂತ ಕೂತ ವ್ಯಾಪಾರ ಆಯ್ತು. ಆಯ್ತಾ 200-300 ಅಡ್ವಾನ್ಸ್ ಕೊಟ್ರು ಹಾಯ್. ಎಂತ ಮಾಡೋದು ನಾವು? 2-3 ಅಡ್ವಾನ್ಸ್ ಕೊಟ್ಟು ಹೋದ್ರು, ಪಾರ್ಟಿ ಫೋನ್ ಮಾಡಿ ಫೋನ್ ಎತ್ತೂ ಇಲ್ಲ, ಮತ್ತೆ ಇತ್ತೇ ಇಲ್ಲ ಪೇಮೆಂಟ್. ಎಂತ ಪಂಚಾಯತ್ಗೆ ಇಲ್ಲ, 15,000 ಬಿಲ್ ಆಯ್ತು ಅಂತ ಸಾಕತ್ತು ಹಾಯ್. ಈಗ 7,000 ರೂಪಾಯಿ ಇತ್ತು, ಇನ್ನು ನಿಮ್ಗೆ 8,000 ರೂಪಾಯಿ ಬರೋ ಸೋಮವಾರ ಸೆಟ್ಲ್ಮೆಂಟ್ ಮಾಡಿ ಕ್ಲೋಸ್ ಮಾಡ್ತೇವೆ ಅಂತ ಹಾಯ್. ಅದು ದೊಡ್ಡ ಸೆಟ್ಲ್ಮೆಂಟ್ ಕಂಡಾಗ ಆಗಿ ಹೋಯ್ತು ಈಗ 15,000 ಬಿಲ್ಲಿಗೆ ಹಾಯ್. ಆಯ್ತಾ ಕೆಂಪಿಲ್ಲ ಜೋರು ಮಾಡೋಕಿತ್ತ ಮರ್ರೆ, ಎಂತ ಮಾಡೋಕಿಲ್ಲ ಹಾಯ್, ಆರ್ಡರ್ ಬರ್ಕಲ್ಲ. ಆಯ್ತು ಮೊನ್ನೆ ಹಂಗೆ ಆಯ್ತು ಪಾರ್ಟಿ ಹಾಯ್. ಇವತ್ತಿಗೆ 13,000 ಬಾಕಿ ಇತ್ತು, ಈಗ 4 ತಿಂಗಳಾಯ್ತು ಪಾರ್ಟಿ ಪತ್ತೆ ಇಲ್ಲ. ಕೇಂದ್ರ ರಾಜಸ್ಥಾನಕ್ಕೆ ಹೋಗಿದೆ, ಗುಜರಾತ್ ಹೋಯ್ದೆ ಮರಂತ್ರ. ಜೋರು ಮಾಡ್ಕೊಪ್ಪ ಇತ್ತ, ಮನೆ ಹೊರ ಇತ್ತೇ ಇಲ್ಲ. ಎಷ್ಟು ಕಂಡು ಮನೆ ಬೀಗ ಇಲ್ಲ, ಅಜ್ಜಿ ಒಬ್ರು ಇಪ್ಪದು ಮಾರ್ರೆ ಆಚಿ ಮನೆ ಹೋಯ್ರಂತ್ರ. ನಮ್ಗೆ ಜನರ ಮನಸ್ಸು ಅಂತ ಹೋಯ್ತಾ, ಫೋಟೋಗ್ರಾಫರ್ ಯಾವ ತಲೆ ಬಿಸಿ ಇಲ್ಲ, ಎಷ್ಟು ಆರ್ಡರ್ ಇತ್ತು ಮರ ಹೇಳಿ ಹಾಯ್. ನಮಗೆ ಹೋಯ್ತು ಮರ, ಕಷ್ಟಪಟ್ಟ ವಿಷಯ ನಮಗೆ ಹೋಯ್ತು, ಭಾಳ ಕಷ್ಟ ಇತ್ತೆ ಮುಂಚಿನ ಗಂಟೆಗಳು. ಈಗೆಲ್ಲ ಕಾಂಪಿಟೇಷನ್ ಹೌದಲ್ದ, ವಿಷಯ ಭಾಳ ಕಷ್ಟ. 1 ವಾರ ಚಾಪ್ಟರ್ ಮೊದಲ ವರ್ಷ ಸಾಕತ್ತು, ಅದ್ರ ಹಿಂದೆ ಹೋತ್ರಿ ಈಗ ಎಂತ ಆರ್ಡರ್ ಕಾಮ್ ಅಂದೇಳಿ ಹಾಯ್. ನಮ್ಮನ್ನ ಕಾಂಪಿಟೇಷನ್ ವ್ಯಾಪಾರ ಆಗಿತ್ತು, ನಾವು ಕಾಂಪಿಟೇಷನ್ ಹೋಗ್ತಿಲ್ಲ, ದೇವರಿಂದ ನಮಗೆ ಇಲ್ಲಿ ನಮ್ದೇ ಆದಂತ ಗಿರಕಿತ್ತು ಹಾಯ್. ಹಾಗೆ ಹೋಗ್ಬೋದು. ಮತ್ತೆಂತ ಹೋಯ್ತು ನಿಮಗೆ ಫೋಟೋಗ್ರಾಫರ್ ಇನ್ನಿಗೆ ಹುಡುಗರು ಗೊತ್ತಿಲ್ಲ, ಹುಡುಗರು ಮಕ್ಕಳು ಯಾರು ಕೊಲಿಕ್ಕಿಲ್ಲ ಹಾಯ್. ಫಸ್ಟ್ ಇಯರ್ ಡಿಗ್ರಿ ಆಯ್ತಾ ಇತ್ತೇ ಇಲ್ಲ, ಒಂದೇ ಮೊಬೈಲ್ ಅಂಗಡಿ ಒಂದೇ ಬೆಂಗಳೂರಿಗೆ ಹಾಯ್. ಕೆಮ್ಗಿಲ್ಲ, ಅಯ್ಯೋ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ ಬನ್ನಿ ಸ್ಟುಡಿಯೋ ಕೆಲಸ ಅಂತ ಹೇಳಿರ್ತಿಲ್ಲ, ಜನ ಸಿಕ್ಕುದಿಲ್ಲ. ಈಗ ನಮಗೊಂದು ಹೆಲ್ಪರ್, 1 ಲೋಟ ನೀರು ಕೊಡ್ಕೊಂಡು ಹೆಲ್ಪರ್ ಬೇಕಂತ ಸಿಕ್ಕುದಿಲ್ಲ ಹಾಯ್. 4 ದಿವಸ ಇರ್ತದೆ, ಮತ್ತೆ 4 ದಿವಸ ಇಡುದಿಲ್ಲ, ಎಂತ ಮಾಡುದು? ನಮ್ಗೆಲ್ಲ ತಲೆ ಬಿಸಿ ಆಗ್ತದೆ. ನಾವು ಅದಕ್ಕೆ ಮದುವೆ ಮನೆ ಹೋದಾಗ ಫಸ್ಟ್ ಒಂದು ಚಾತಿ ಇಟ್ಟು ತಿನ್ಕೊಂಡು ಬಚ್ಚಾವು, ಮತ್ತು ಮಧ್ಯೆ ನಮ್ಗೆ ನೀರು ಕೊಡು ಬೊಂಡ ಕೊಡು ಕಾರ್ಯಕ್ರಮ ಇಲ್ಲ. ಮಾತಿ ಮದಿ ಹಾಲಲ್ ಹಾಯ್ ಫೋಟೋಗ್ರಾಫರ ಬನ್ನಿ ವಿಡಿಯೋದವ್ರು ಅಂತ ಹಾಯ್. ಆಯ್ತಾ ಎಂತ ಮಾಡುದು? ಅವ್ರು ಹಿಂದೆ ಓಡ್ಕಲ್ಲ ಮಾರ್ರೆ. ಕಡೆ ನಮ್ಮಿಂದ ರಗಳೆ ಆಯ್ತಂತ್ರ. ಕೆಲವು ಪಾರ್ಟಿ ಬರೀ ಚ್ವರಿ ಇರ್ತಾರೆ, ಕೆಲವು ಲೊಡ್ಡಿಲ್ಲ, ಕೆಲವು ಪಾರ್ಟಿ ಬರೀ ಚ್ವರಿ ಹಾಯ್. ಆಯ್ತಾ ಮತ್ತೆಂತ ಹೋಯ್ತೆ ಹಾಯ್. ವಿಡಿಯೋಗ್ರಾಫರ್ ಮರ್ಯಾದೆ ಕೊಡ್ಬೇಕು, ಯಾರೇ ಇಲ್ಲ ನಾವೆಂತ ಹೇಳ್ಕೋಯ್ತು, ನಾವು ಮಾಡಿಲ್ಲ ಯಾವ ಫೋಟೋಗ್ರಾಫರ್ ಬೇಕಾದ್ರೆ ಅಲ್ಲಿ ಹಾಯ್. ಮದಿ ಮನೆಯವರು ಗೌರವ ಪೋಸ್ಟ್ ಕೊಡ್ಕೆ ಆಯ್ತಾ, ಬಂದು ಮಾತಾಡ್ಸದೇ ಇರೋದು, ನೀವು ಚಾ ಕುಡ್ದಿರಕ್ಕೆ ಎಂಬುದು, ಉಂಡಿರಕ್ಕೆ ಎಂಬುದು, ಕೇಳದೆ ಎಪ್ಪುದು, ಅದೆಲ್ಲ ಮಾಡ್ತಾಗ ನಮ್ಗೆಂತ ಹೋಯ್ತು ಮರ್ಯಾದೆ ಭಾಳ ಮುಖ್ಯ. ಕೆಲ ಪಾರ್ಟಿ ಮನೆ ಹೊರಿತ್ತೇ ಇಲ್ಲ ನಮಗೆ, ಯಾವ ತಲೆ ಬಿಸಿಲ್ಲ ಹಾಯ್. ಫೋಟೋಗ್ರಾಫರ್ ಬನ್ನಿ, ಚಾ ಕುಡೀರಿ, ಕಾಫಿ ಕುಡೀರಿ, ಬನ್ನಿ, ಬೇರೆ ಅಂತ ಬೇಕು ನಿಮ್ಗೆ ಹೆಂಗೆ ಅಂದ್ರೆ ನಮ್ಗೆ ಗೌರವ ಭಾಳ ಮುಖ್ಯ ಹಾಯ್. ಹಂಗೆ ಗೊತ್ತೇ ಇಲ್ಲ ನಿಮ್ಗೆ, ದುಡ್ಡಿನ ವಿಷಯ ಬಿಡಿ, ದುಡ್ಡು ಇವತ್ತು ಬತ್ತು ನಾಳೆ ಓದ್ ಅದಕ್ಕಲ್ಲ. ಒಬ್ಬ ಕಲಾವಿದನಿಗೆ ಅವ್ನಿಗೆ ಗೌರವ ಬೇಕಾಗತ್ತೆ. ಆಯ್ತಾ ಎಂತ ಮಾಡು, ಒಂದೊಂದ್ಸಲ ಕಂಡು ತಲೆ ಬಿಸಿ ಆಯ್ತು ಹಾಯ್. ಕೆಲವು ಎಂತೆಲ್ಲ ಹಾಯ್ ಪಡೆದವ್ರು ಪಡೆದವ್ರು ಇಲ್ಲಿ ಬನ್ನಿ ಇದೇನು ಪಡ್ತೆಗೆ ಅಂತ ಹಾಯ್. ಒಂದು ರೀತಿ ನಮ್ಗೆ ಎಂತ ಉಡ ಇದ್ದಂಗೆ ಮಾಡ್ತಾರೆ ಹಾಯ್. ಅಷ್ಟು ನಮ್ಮ ತಲೆ ಬಿಸಿ ಆಪ ಗೊತ್ತಾ ಇಲ್ಲ ನಿಮ್ಗೆ. ಹಾಗಾಗಿ ಈ ಫೋಟೋ ತೆಗೋ ಈ ಉದ್ಯಮ ಇತ್ತೇ ಇಲ್ಲ ನಮ್ಮ ಫೋಟೋಗ್ರಾಫರ್. ಭಾಳ ಕಷ್ಟವೇ, ಭಾಳ ಕಷ್ಟ ಅಂದ್ರೆ ಭಾಳ ಕಷ್ಟ. ಮೂರು ಮಸಾಲೆ ಸರ್. ಆರ್ಡರ್ ಪ್ಲೀಸ್. ए शीशा नोये कुबे नोये डबे दे दो रीपू देवा रखताब चौचौताब नुमुजा ಬೆರಡ್ ಲೈ ಡಬೆ ಬೇರೆ ಇಲ್ಲಿ ರುಚಿಯಾಗಿರೋದೇನಿದೆ? ಅದೇ ನೀವಿಬ್ರು ಹೇಳ್ತಿದ್ರಲ್ಲ, ಅದನ್ನ ಬಿಟ್ರೆ ಬೇರೆ ಇಲ್ಲೇನು ಇಲ್ಲ. ಹೌದಾ? ಈಗ ನಾವು ಮಾತಾಡಿದ್ದು ನಿನಗೆ ಅರ್ಥ ಆಯ್ತಾ? ನಾನು ಈ ಹೋಟ್ಲಿಗೆ ಲೋಟ ತೊಳೆಯಕ್ ಬಂದು 25 ವರ್ಷ ಆಯ್ತು. ಸೇದೋ, ರೀಪೋ, ದೇವಾ, ರಕತಾಪ್, ಚೌಚೌತಾಪ್, ನಮೂಜಾ, ವೆರಾಡ್ಲಿ. ಅದೇ ದೋಸೆ, ಪೂರಿ, ವಡೆ, ಖಾರಾಬಾ, ಚೌಚೌಬಾ, ಜಾಮೂನು, ರವೆ ಇಡ್ಲಿ. ಇದೇ ತಾನೇ ನೀವು ಹೇಳಿದ್ದು? ಪರವಾಗಿಲ್ಲ. ಏನ್ ಬೇಕು ಹೇಳಿ, ಬೇಗ ತಂದ್ಕೊಟ್ಬಿಡ್ತೀನಿ. ವೆರಿ ಗುಡ್. ಲವ್ವರ್ಸ್ ಲ್ಯಾಂಗ್ವೇಜ್ ಎಲ್ಲ ನಿನ್ಗೆ ಅರ್ಥ ಆಗುತ್ತೆ. ಈ ಸಪ್ಲೈ ಡ್ರೆಸ್ ಹಾಕಿದ ತಕ್ಷಣ ಬರೀ ಸಪ್ಲೈ ಮಾಡಕ್ ಗೊತ್ತು ಅಂತ ತಿಳ್ಕೊಂಡ್ಬಿಟ್ರಾ ಮೇಡಮ್? ದಿನಕ್ಕೆ 25 ಜೋಡಿ ತರ 25 ವರ್ಷಕ್ಕೆ ಎಷ್ಟು ಜೋಡಿಗಳಿಗೆ ಕ್ಲೀನ್ ಆಗಿ ಸಪ್ಲೈ ಮಾಡಿರ್ಬೋದು? ಬೇಗ ಹೇಳಿ, ಏನ್ ಬೇಕು ತಂದ್ಕೊಟ್ಬಿಡ್ತೀನಿ. ಫಿಕಾ. 2 ಫಿಕಾ. 2 ಫಿಕಾ ಹೇಳಕ್ ಇಷ್ಟೊತ್ತು ಬೇಕಾ? ಅಪ್ಪ ಏನ್ ಮಾತಾಡ್ತಾನಲ್ವಾ? ಅದು ಬಿಸಿಬೇಳೆ ಭಾತ್ ಜಾತಿ, ಅದಕ್ಕೆ ಬಿಸಿ ಬಿಸಿಯಾಗಿದ್ದಾನೆ. ಫಿಕಾ. Cheers. ಅಬ್ಬಬ್ಬಾ, ಫಿಕಾನಲ್ಲೂ ಲವ್.
ಇನ್ನು ಎಲ್ಲೆಲ್ಲಿ ಏನಿಟ್ಟಿದಾನೋ. ಒಂದ್ ನಿಮಿಷ ತಡಿ. ಯಾಕೆ? ಈ ಕಡೆಯಿಂದ ಕುಡಿಬೇಡ, ಯಾವನ್ ಕುಡ್ತಿರ್ತಾನೋ ಆ ಕಡೆಯಿಂದ ಕುಡಿ. ಅಬ್ಬಬ್ಬಾ, ಕಪ್ಪಲ್ ಕೊಡಲ್ಲವಾ? ಏಯ್ ಹೊಳೆ ಲಾರಿ ಆ ನೀರ್ಗೂ ಹೋಟೆಲ್ ಕಪ್ ಅಂಡ್ ಸಾಸರ್ಗೂ ಯಾವ ವ್ಯತ್ಯಾಸನೂ ಇಲ್ಲ. ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಡಿದ್ಬಿಡಿ. ಒಂದ್ ನಿಮಿಷ ತಡಿ. ಯಾಕೆ? ಎಡಗೈಲಿ ಕುಡಿಯೋ ಅಭ್ಯಾಸ ಇರೋರು ಈ ಕಡೆ ತಾನೇ ಕುಡ್ದಿರ್ತಾರೆ. ಅದೇ ಹೌದಲ್ವಾ? ಈ ಕಡೆನೂ ಕುಡ್ದಿರ್ತಾರೆ, ಈ ಕಡೆನೂ ಕುಡ್ದಿರ್ತಾರೆ. ಒಂದ್ ಕೆಲಸ ಮಾಡೋಣ, ಈ ಕಡೆಯಿಂದ ಕುಡಿಯೋಣ. ಈ ಕಡೆ ಯಾರು ಕುಡ್ದಿರಲ್ಲ. Cheers. ಒಂದ್ ನಿಮಿಷ ತಡಿ. ಯಾಕೆ? ಅಲ್ಲಿ ನೋಡು. ಅಯ್ಯೋ, ಪೂರ್ತಿ ಕಪ್ಪೆ ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನಲ್ಲಪ್ಪ ಪುಣ್ಯಾತ್ಮ. ಇನ್ಯಾವ ಕಡೆ ಕುಡಿಯೋದು ನಾವು? ಯಾಕ್ರಿ 10 ಲಕ್ಷ ರೂಪಾಯಿ ಓದರ್ ತರ ಕೂತಿದ್ದೀರಾ? ಒಟ್ನಲ್ಲಿ ನೀವಿಬ್ರು ಇವತ್ತು ಈ ಫಿಕಾ ಕುಡಿಯೋ ಕಾಣೆ. 2 ಸ್ಟ್ರಾ ಇದ್ರೆ ಕೊಡ್ತೀಯಾ? ಸ್ಟ್ರಾನಲ್ಲಿ ಯಾರಾದ್ರೂ ಫಿಕಾ ಕುಡಿತಾರ ಸರ್? ನಾವು ಈ ಹೊಸ ವರ್ಷದ ಹೊಸ ಲವರ್ಸ್, ನಾವು ಮಾಡೋದೆಲ್ಲ ಹೊಸ್ತು. ನಾವು ಸ್ಟ್ರಾನಲ್ಲೇ ಫಿಕಾ ಕುಡಿಯೋದು. ನೀನ್ 25 ವರ್ಷ ಸರ್ವಿಸ್ ನಲ್ಲಿ ಇಂಥ ಲವರ್ಸ್ ನೋಡಿದ್ಯಾ? ನಮ್ಮ ಅಪ್ರಾಣಗ ನೋಡಿಲ್ಲ. ಒಂದ್ ಕೆಲಸ ಮಾಡಿ, ನಿಮ್ಮಿಬ್ರಿಗೂ ಒಂದೊಂದು ಸ್ಟಾಕ್ ಕೊಡ್ತೀನಿ, ನೆಮ್ಮದಿಯಾಗಿ ಫಿಕಾನ್ ಎಳಿರಿ. ಈ ನಿಮ್ ಸ್ಟಾಲವು 100 ವರ್ಷ ಬಾಳಿ. ಐರಾಯ ಮಸಾಲ ದೋಸೆ ಅಂತ ಇವನ ಹಬ್ಬ. ಮತ್ತೆಂತಕ್ಕೆ ಹೋಯ್ತು ಹೋಯ್? ನಾವೀಗ ಪಾರ್ಟಿ ಕಾಣಿ ಹೋಯ್, ಒಂದು ಆಲ್ಬಮ್ ರೆಡಿ ಮಾಡ್ಕೊಂಡಿದ್ದೀವಿ, ಗೊತ್ತಾಯಿಲ್ಲ ನಿಮ್ಗೆ? ಈಗ ಬನ್ನಿ ಮಾರ ನೋಡಿ, 10 ನಿಮಿಷ ಬಂದು ತಗೊಂಡೋಗಿ ಅಂತ ಹೋಯ್. ಎಂತ ಮಾಡೋದು? 10 ನಿಮಿಷ ಬರ್ದಿತ್ತು ಇತ್ತಿಲ್ಲ, ಮತ್ತೆ ಫೋನ್ ಮಾಡ್ತೇವೆ ಮಾರ. ನಾನು ನಿಮ್ಗೆ ಪೇಮೆಂಟ್ ಇಟ್ಕೊಂಡು ಕಾಯ್ತಾ ಕೂತ್ಕೊಂಡು ಮಾರ, ನೀವು ಎಲ್ಲಿವರೆಗೆ ಅಂತ ಹೋಯ್. ಈಗ 16-20 ಫೋಟೋ ಇತ್ತು, ಪಾಸ್ ಫೋಟೋ ಎಲ್ಲ ಪಾರ್ಟಿ ಮಾಡಿ ಕೊಟ್ಟು ಬರ್ಬೇಕು ಆಯ್ತಾ? ಭಾಳ ಕಷ್ಟವೇ ಇನ್ನಿತ್ತಲ್ಲ ಹೋಯ್. ಫೋಟೋಗ್ರಾಫರ್ ಮಾಡೋದು ಭಾಳ ಕಷ್ಟ ಐತೆ. ಯಾಕಂದ್ರೆ ಹೇಳ್ರಿ, ಈಗಿನ ಕಾಂಪಿಟೇಷನ್ ವ್ಯಾಪಾರದಾಗಿತ್ತಲ್ಲ, ಭಾಳ ಕಷ್ಟ. ಒಬ್ಬರೊಬ್ಬನ ಇಷ್ಟು ಮಾಡ್ಕೊಂಡು ವ್ಯಾಪಾರ ಐತೆ, ಎಂತ ಮಾಡೋದು? ಮತ್ತು ಒಂದು ಮತ್ತೆ ಕೈಕಾಲು ನೋವು ಬರೋದು. ನಿತ್ ನಾವು ಕೆಲಸ ಮಾಡೋದು ಹೌದಲ್ಲ ಫೋಟೋಗ್ರಾಫರ್ ಮದಿ ಮನೆಗೆಲ್ಲ. ಸೀಸನ್ ಟೈಮೇ ಸಾಕತ್ತು ನಮ್ಗೆ, ಏಪ್ರಿಲ್ ಮೇಗೆಲ್ಲ. ಎಂತ ಮಾಡೋದು? ತಲೆ ಬಿಸಿ ಆಯ್ತು. ಮತ್ತೆ ದಿನಕ್ಕೊಂದು ನಮ್ಮನೆ ಕ್ಯಾಮರಾ ಬತ್ತೆ. ಈಗ ಪಾರ್ಟಿ ಕೇಮ್ ಕಾಣ್ಬೇಕು ನೀವು. ಅಯ್ಯೋ ಮಾತ್ರ ಕ್ಯಾಮರಾ ಯಾವ್ದಕ್ಕೆ ಅಂತ ಹೋಯ್. ನಾವು ಅವ್ರು ಇಡೀ ಕಂಪ್ನಿ ಹೆಸರು ಹೇಳ್ಬೇಕು. ಇಂತಿಂಥ ಕ್ಯಾಮರಾ, ಇಂತಿಷ್ಟು ರೂಪಾಯಿ ಕೊಟ್ಟದ್ದು, ಇಂತಿಷ್ಟು ಹೊಸ ಐಟಮ್ ಹಾಕ್ಬೇಕು. ಈಗ ಹೋಯ್ ಎಲ್ಲ ಲೀಸ್ಟ್ ಕೇಮ್ದಿತ್ತು. ಈಗ ಮದಿ ಪಾರ್ಟಿ ಮೊನ್ನೆ ಹಬ್ಬಕ್ಕೆ ಅಂತಿದ್ರು. ಅಲ್ಲಿ ನಿಮ್ಮ ಫೋಟೋ ಕೊಡು ಅದಕ್ಕಲ್ಲ ಮರ್ರೆ. ನಿಮ್ಮ ಫೋಟೋ ಯಾವುದು, ಯಾವ ಕಂಪ್ನಿದು, ಪ್ಯಾನಾಸೋನಿಕಾ ಅಥವಾ ಯಾವ ಕಂಪ್ನಿದೆ, ಕಾಸ್ಟ್ಲಿ ಬೈ ಅಂತೀಗ 4 ಲಕ್ಷ ರೂಪಾಯಿ ಆ ಕ್ಯಾಮರಾ ಇತ್ತಕ್ಕೆ ಅಂತ ಹೋಯ್ ಆಯ್ತಾ? ಅದೆಲ್ಲ ಲೆಕ್ಕ ಕೊಡ್ಕೀಗ. ಕಡೆಗೆ ಇತ್ತಿಲ್ಲ 30 ಸಾವಿರ ಬಿಲ್ ಆಯ್ತಾನೆ ಹೇಳಿ ಇತ್ತಿಲ್ಲ, ಸ್ವಿಚ್ ಆಫ್ ಮಾಡಿ ಕೂತ್ಕೊಂತ ಈ ಬದಿ ಬತ್ತಿಲ್ಲ. ಎಂತ ಮಾಡೋದು? ಭಾಳ ಕಷ್ಟ ಐತಿ. ಇನ್ನೀಗ ಹೋಗುವ ಸೀಸನ್ ಶುರು ಆತ್ತೀಗ ಹೋಯ್. ಪಿತೃಪಕ್ಷ ಕಳೆದ ಕೂಡ ಸೀಸನ್ ಸ್ಟಾರ್ಟ್ ಆತ್ತೀಗ. ಅಲ್ಲಿ ಮದಿ ಇಲ್ಲಿ ಮದಿ ಇಲ್ಲಿ ಮದಿ ಅಲ್ಲಿ ಮದಿ ಅಂತ ಕೆಲ ಪಾರ್ಟಿ ಮನೆ ಹಾಕಿ ನಮ್ಮ ತಲೆ ಬಿಸಿ ಆಯ್ತು ಹೋಯ್ ಆಯ್ತಾ? ಕೆಲ ಬಾಕಿ ಇತ್ತೆ, ಒಬ್ಬಿಬ್ರಲ್ಲ ಕೆಲ ಬಾಕಿ ಇಟ್ಟಿದೆ. ಒಂದು 18-20-1,80,000 ಚಿಲ್ಲರೆ ನಮ್ಗೆ ಕೊಡುಕಿತ್ತೀಗ. ಯಾಕೆ ಕೇಮ್ಕಿತ್ತಮ್ಮರ್ರೆ? ಅವನಿಗೆ ಮದಿ ಆಗಿ ಮಕ್ಕಳಾಗಿ ಮೊಮ್ಮಕ್ಳು ಆಚೆ ಅವರು ಕೆಲ ಪೇಮೆಂಟ್ ಬರೋದಿಲ್ಲ ಈಗ ನಮ್ಮ ವ್ಯಾಪಾರ ಈಗ. ಮತ್ತು ಒಂದೇ ಮದಿಗಿದಿ ಆದ ನಂತರ 2 ದಿವಸವೇ ಪಟ್ಕ ಹೋಗಿ ಮದುಮಗನ ಹತ್ರ ಹೋಗಿ ಮಾತಾಡಿ ಒಂದು ಚಾ ಕುಡ್ಕೊಂಡು ಆಲ್ಬಮ್ ಕೊಟ್ಟು ದುಡ್ಡು ತಗೊಬಂತ ಫೋಟೋಗ್ರಾಫರ್ ಬಚಾವ್. ಇಲ್ಲ ಮೈನೆಲ್ಲ ಪೂರ ಒಣಗಿ ಆದಮೇಲೆ ಕೋಳಿ ಪರತ್ತಲ್ಲ ಆಗಿ ಕುರ್ಚಿ ಎಲ್ಲ ಒಳ ಹಾಕೋರಂತ ಇತ್ತೆ ಇಲ್ಲ, ಅವೆಲ್ಲ ಬೆಂಗಳೂರು ಬಾಂಬೆ ಸೇರ್ಕೊಂಡು ಹೇಳಿರುತ್ತೆ ಇಲ್ಲ. ಆಲ್ಬಮ್ ಒಂದು ಕಾಣ್ಕಳೆ ಮಾಡೋದು ಮರ. ಟೈಮ್ ಇಲ್ಲ ಅಲ್ಲಿ ಮನೆಯೇ ಕೊಟ್ಟೇನಿ. ಯಾಕ ಪೇಮೆಂಟ್ ನಾ ಬತ್ತೆ ಬರೋ ತಿಂಗಳು ಬತ್ತೆ ಒಂಚೂರು ಗಡ್ಬಿಡಿಗಿದ್ದೆ ಮರಕ. ಹೌದು ತಮ್ಮನಿಗೆ ಒಂಚೂರು ಜ್ವರ ಹುಷಾರಿಲ್ಲ ಅಂತ ಎಷ್ಟೊತ್ತು 2 ತಿಂಗಳಾಗತ್ತೆ ಆಯ್ತಾ? ಇನ್ನೊಂದ್ಸಲ ಫೋನ್ ಮಾಡತ್ತಿಲ್ಲ, ನಂಗೆ ಒಂಚೂರು ಕಾಲು ಜಾರ ನಿನ್ನೆ ಬಿದ್ದೆ ಮರ. ನಾವು ಊರಿಗೆ ಬರ್ಕಳಿ ಮಾಡೋದು, ನಿಮ್ದೊಂದು ಪೇಮೆಂಟ್ ಪೆಂಡಿಂಗ್ ಉಳಿದೋಯ್ತು ಮರ. ಆಲ್ಬಮ್ ಸಮೇತ ನಾ ಕಾಣಲಿಲ್ಲ ಮತ್ತೆ ಕಾಂತಿ ಅಂತ 6 ತಿಂಗಳಾಯ್ತು ಹೋಯ್ ಆಯ್ತಾ? ಇನ್ನೊಂದು ನವರಾತ್ರಿಗೆ ಆಯ್ತು. ಹಾಗಾಗಿ ನಮ್ದು ಈ ಸ್ಟುಡಿಯೋ ಮಾಡೋದಿತ್ತಲ್ಲ ಈಗ ಭಾಳ ಕಷ್ಟ. ಈಗಣೆ ದೇವ್ರದ್ದು ನಾವು ತಲೆ ಬಿಸಿ ಇಲ್ಲ, ನಮ್ಮದೇ ಆದಂಥ ಕಸ್ಟಮರ್ ನಮ್ಮೊಳಗೆ ಸಪೋರ್ಟ್ ಮಾಡ್ತಾರೆ. ಅವ್ರ ಮೇಲೆ ಎಂಥ ಕಾರ್ಯಕ್ರಮ ಇದ್ರು ನಮಗೆ ಆರ್ಡ್ರ್ ಕೊಡೋದು ಹೋಯ್. ಮತ್ತು ಈಗಣೆ ಬನ್ನಿ ಮಕ್ಕಳದ್ದು ಅರ್ಜೆಂಟ್ ಪಾಸ್ಪೋರ್ಟ್ ಫೋಟೋ ಪಟ್ಕ ಕೊಡೋದು ಹೋಯ್. ಗೊತ್ತಾಯಿಲ್ಲ 10 ನಿಮಿಷ ಒಳಗೆ ಫೋಟೋ ಕೊಟ್ಬಿಡೋದು. ಅರ್ಜೆಂಟ್ ಫೋಟೋಕ್ಕೆ ಬನ್ನಿ, ಮದಿ ಫೋಟೋ ಆರ್ಡ್ರ್ ಹೇಳಿ ಒಳ್ಳೆ ಕ್ಲಾರಿಟಿ ನಮ್ಮ ಫೋಟೋ ಕಣ್ಕೊಳ್ಳಿ ನೀವು. ಗೊತ್ತಾಯಿಲ್ಲ? ಈಗಣೆ ರಸ್ತೆ ಬದಿಗೆ ಇತ್ತು ಅಂಗಡಿ, ಬೋರ್ಡ್ ಸಮೇತ ಇಲ್ಲೇ ಇತ್ತು, ತಲೆ ಕೆಡ್ಸ್ಕೊಂಗೆ ಅಂತ ಇಲ್ಲ ಅಕ್ಕ. ಈಗಣೆ ಪಟ್ಕ ಪಾರ್ಟಿಗೆ ಹಾರು ಹೋಯ್ ಆಯ್ತಾ? 9,000 ಕೊಡುಕಿತ್ತು. ನೀವು ಎಲ್ಲಿಯವ್ರ ಮರ ಹೋಯ್ತಾನೆ ಭಾಳ ಕಷ್ಟ. ಅವ್ರ ಮನೆ ಹೋಗಿ ಫೋಟೋ ಗಿಟ್ಟೆಲ್ಲ ಕೊಟ್ಟು ಮನೆ ಉಮ್ಮಕ್ಕೆ ಹೋಗಿ ಮತ್ತೆ ಅಲ್ಲಿ ಹೋಗ್ದಲ್ಲ ಬರುದಾ ಹೋಯ್. ನಿಮಗೆ ನಮಸ್ಕಾರ.